ಗಣೇಶನ ಹಬ್ಬಕ್ಕೆ ತುಂಬ ಫೇಮಸ್ಸಾಗಿ ಮಾಡ್ಕೊಳ್ಳುವಂಥ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಈ ಕರ್ನಾಟಕ ಬಾರ್ಡರು, ಆಂಧ್ರ ಬಾರ್ಡರ್ಲೆಲ್ಲ ಇದು ತುಂಬಾ ಫೇಮಸ್ಸು, ಸ್ಪೆಷಲಿ ಗಣೇಶ ಹಬ್ಬಕ್ಕೆ. ಸೊ ಇದನ್ನು ಪಾಲ ತಾಲಿಕಲ್ ಪಾಯಸ ಅಥವಾ ಸದ್ದಲಿಗೆ ಪಾಯಸ ಅಂತ ಕೂಡ ಹೇಳ್ತೀವಿ. ವೆಲ್ಕಮ್ ಬ್ಯಾಕ್ ಟು ಮನಿ ಹೋಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಒಂದು ಬಟ್ಲಿಗೆ 1/4 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೆಲ್ಲ ಇತ್ತು ಅಂತಂದರೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. 1/4 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ನಂತರ ಮತ್ತೊಂದು 3 ನಿಮಿಷ ಕುದಿಸ್ಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಸೈಡಿಗೆ ಎತ್ತಿಟ್ಕೊಬಿಡ್ಬೇಕಾಗತ್ತೆ. ನಂತರ ಒಂದು ಅಗಲವಾಗಿರುವಂಥ ಪಾತ್ರೆಗೆ 1-2 ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂಚೂರು ಬಿಸಿ ಆದಮೇಲೆ 1/4 ಕಪ್ ಆಗುವಷ್ಟು ಸಬ್ಬಕ್ಕಿನ ಆ್ಯಡ್ ಮಾಡಿಕೊಂಡು ಒಂದು 50% ಕುಕ್ ಮಾಡ್ಕೋಬೇಕಾಗತ್ತೆ. ಈ ಸಬ್ಬನ್ನು ಬೇಯಿಸಿರೋಂಥ ನೀರು ಈ ಹಿಟ್ಟನ್ನ ಕಲಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ಇಲ್ಲಿ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 3-4 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ಮತ್ತು ಒಂದು ಪಿಂಚ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ಆಗಲೇ ಹೇಳಿದಾಗೆ ಸಾಬುದಾನ ನೀರನ್ನ ಈ ರೀತಿಯಾಗಿ ಸೋಸ್ಕೊಂಡು ಚೆನ್ನಾಗಿ ಆ್ಯಡ್ ಮಾಡಿಕೊಂಡು ಒಂದು ಸಲ ಈ ರೀತಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿ ಇರುತ್ತೆ ನೀರು, ಹಾಗಾಗಿ ನಂತರ ಕೈಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಒಟ್ಟುಗೂಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಉರುಡಿಯಾಗಿದೆ ಅಂತ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ನೀರು ಕಡಿಮೆನೇ ಆ್ಯಡ್ ಮಾಡಿಕೊಂಡು ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡಿಕೊಂಡು ಸಾಕಾಗುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಿ ಒತ್ಕೊಂಡು ಒಟ್ಟುಗೂಡಿಸ್ಕೋಬೇಕಾಗತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಸಾಬುದಾನ ಒಂದು 50-60% ಬೆಂದಿದೆ. ಇದಕ್ಕೆ ಇವಾಗ ಒಂದು 3 ಕಪ್ ಆಗುವಷ್ಟು ತಿಕ್ಕಾಗಿರುವಂಥ ಫ್ಯಾಟ್ ಇರೋವಂಥ ಮಿಲ್ಕ್ ಆ್ಯಡ್ ಮಾಡಿಕೊಂಡು ಹಾಲು ಒಂದು ಕುದಿ ಬರೋವರೆಗೂ ಬಿಟ್ಬಿಡೋಣ. ಅಷ್ಟೊತ್ತಿಗೆ ಈ ತಾಲಿಕಲ್ಲು ಮಾಡ್ಕೋಬೋದು. ಇದನ್ನು 1-2 ನಿಮಿಷ ಚೆನ್ನಾಗಿ ನಾದ್ಕೊಂಡು ಕೈಗೆ ತುಪ್ಪ ಸವರ್ಕೊಂಡು ತಾಲಿಕಲ್ಲು ಅಥವಾ ಸದ್ದಲಿಗೆ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸೋ ಫಸ್ಟು ಪ್ರೋಸೆಸ್ಸು ಹಳೆ ಕಾಲದಲ್ಲಿ ಮಾಡ್ಕೊತಾ ಇದ್ದಂಥ ಒಂದು ಪ್ರೋಸೆಸ್ಸು. ನಮ್ಗೆ ಇಷ್ಟೊಂದು ಟೈಮ್ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಚಕ್ಲಿ ಹುಳ್ಳಿಗೆ ತುಪ್ಪ ಸವರ್ಕೊಂಡು 3 ಹೋಲಿರುವಂಥದ್ದು ಪ್ಲೇಟ್ ಆ್ಯಡ್ ಮಾಡಿಕೊಂಡು ನೂಡಲ್ಸ್ ಥರ ಕೂಡ ನಾವು ಮಾಡ್ಕೋಬೋದು. ಈ ಹಿಟ್ಟನ್ನ ನೂಡಲ್ಸ್ ಮೋಲ್ಡ್ಗೆ ಹಾಕಿ ಈ ರೀತಿಯಾಗಿ ಕವರ್ ಮಾಡ್ಕೋತಾ ಇದ್ದೀನಿ. 1-2 ಪೋರ್ಷನ್ ಹಿಟ್ಟನ್ನ ಸೈಡಿಗೆ ಎತ್ತಿಟ್ಕೋಬೇಕಾಗುತ್ತೆ. ನಂತರ ಹೇಳ್ತೀನಿ ಏನಕ್ಕೆ ಬೇಕು ಅಂತ. ಒಂದು ಪೋರ್ಷನಿಂದ ಈ ರೀತಿಯಾಗಿ ಚಿಕ್ಕದಾಗಿ ಉಂಡೆ ಮಾಡ್ಕೋಬೋದು. ನಿಮಗೆಲ್ರಿಗೂ ಗೊತ್ತೇ ಇರ್ಬೋದು ಉಂಡೆ ಪಾಯಸ, ಅಕ್ಕಿ ಉಂಡೆ ಪಾಯಸ ಅಂತ ನನಗೆ ತುಂಬ ಇಷ್ಟ ಆದ್ದು. ಸೊ ತಾಲಿಕಲ್ ಜೊತೆ ಒಂಚೂರು 1-2 ಉಂಡೆ ಕೂಡ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ನೊರೆಲ್ಲ ಬಂದಿದೆ ಮೇಲೆ. ಸೊ ಈ ಸ್ಟೇಜಲ್ಲಿ ನಾವು ಇದನ್ನು ಉಂಡೆಗಳನ್ನೆಲ್ಲ ಹಾಲ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಈ ರೀತಿಯಾಗಿ ಒತ್ಕೊಂಡು ಚಕ್ಲಿ ಹುಳ್ಳಿಂದ ತುಂಬ ಉದ್ದಕ್ಕಲ್ದೇ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಹಾಲಲ್ಲಿ ಬಿಡಬೇಕಾಗತ್ತೆ. ಒಂದೇ ಸಲ ಬಿಟ್ಟರೆ ಎಲ್ಲ ಒಂದಕ್ಕೊಂದು ಒತ್ಕೊಳ್ಳುತ್ತೆ ಅಂದರೆ 1-2 ನಿಮಿಷ ಬಿಟ್ಟು ಮತ್ತೊಂದು ಬ್ಯಾಚ್ ಆ್ಯಡ್ ಮಾಡ್ಕೊಳ್ಳಿ. ಇದಾದಮೇಲೆ ಖಂಡಿತವಾಗ್ಲೂ ಸೌಟ್ ಅಥವಾ ಚಮಚ ಇಟ್ಟು ತಿರುಗಿಸ್ತಾನೆ ಈ ರೀತಿಯಾಗಿ ಒಂಚೂರು ಶೇಕ್ ಮಾಡ್ಕೋಬೇಕಾಗತ್ತೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸೌಟ್ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಬೇಯಕ್ಕೆ ಬಿಡಿ. ನಂತರ ಇನ್ನೊಂದು ಪೋರ್ಷನ್ ತೆಗೆದಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು, ಅದನ್ನು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಗಂಟಿಲ್ದಿರೋ ರೀತಿಲಿ ಈ ರೀತಿಯಾಗಿ ಡಿಲ್ಯೂಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಮಿಶ್ರಣನ ಈ ಹಾಲು ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ಅದು ಗಟ್ಟಿಯಾಗುತ್ತೆ. ಅಕ್ಕಿ ಹಿಟ್ಟು ಆ್ಯಡ್ ಮಾಡಿರೋದ್ರಿಂದ ಅದನ್ನು ಆ್ಯಡ್ ಮಾಡಿಕೊಂಡು ಒಂಚೂರು ಗಟ್ಟಿಯಾಗೋವರೆಗೂ ಬಿಟ್ಬಿಡಿ. ತುಂಬ ಗಟ್ಟಿಯಾಗಬಾರ್ದು, ಒಂಚೂರು ಗಟ್ಟಿಯಾದರೆ ಸಾಕಾಗುತ್ತೆ. ಯಾಕೆಂದರೆ ಇದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಸೊ ಹಂಗಾಗಿ ನೋಡ್ತಾ ಇರ್ಬೋದು ತಾಲಿಕಲ್ ಎಲ್ಲೂ ಮುರಿದೋಗಿಲ್ಲ. ಜೊತೆಗೆ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಈಸಿಯಾಗಿ ಕಟ್ ಆಗ್ತಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಬೆಲ್ಲದ ಸಿರಪ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತಳ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕಾಗತ್ತೆ. ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಆದಮೇಲೆ ಲೋ ಫ್ಲೇಮಲ್ಲಿಟ್ಟು ಉರಿನ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇದು ಕುದಿಯೋಷ್ಟೊತ್ತಿಗೆ ಇನ್ನೊಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಸಿ ಕಾಯಿ ಮತ್ತು ಒಂದು ಸ್ವಲ್ಪ ಬಾದಾಮಿ ಆ್ಯಡ್ ಮಾಡ್ಕೊತಿದ್ದೀನಿ. ಗೋಡಂಬಿ ತೆಗೆದಿಟ್ಟು ಮರ್ತೋಗಿದ್ದೀನಿ ಫ್ರೈ ಮಾಡ್ಕೊಳ್ಳೋದು. ಸೊ ನೀವು ಇದನ್ನು ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೆಂಪು ಕಲರ್ ಟರ್ನ್ ಆಗ್ತಿದೆ ಅನ್ನೋವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಅಷ್ಟೊತ್ತಿಗೆ ನೋಡಿ ಪಾಲ ತಾಲಿಕಲ್ಲು ಅಥವಾ ಪಾಯಸ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೊ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಹಳೆ ಕಾಲದ ಮರೆತೋಗಿರುವಂಥ ಪಾಲ ತಾಲಿಕಲ್ಲು ಅಥವಾ
ಸದ್ದಲಿಗೆ ಪಾಯಸ ರೆಡಿ ಆಯಿತು. ಈ ಗಣೇಶ ಹಬ್ಬಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬಿಡಿ. ಹಾಗೆ ಮೋದಕ ಪ್ರಸಾದ ರೆಸಿಪಿಗಳು ಶೇರ್ ಮಾಡಿದ್ದೀನಿ ಈ ಚಾನಲಲ್ಲಿ. ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.